ಎಕ್ಸಾಕ್ಟ್ ಬನ್ನಷ್ಟೇ ಸಾಫ್ಟಾಗಿ ಹಾಗೆ ಸ್ಪಾಂಜಿ ಆಗಿರೋ ಅಂಥ ಬನ್ ದೋಸೆನ ಮಾಡೋಣವಾ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು. ಎಷ್ಟು ಸಾಫ್ಟಾಗಿದೆಯೋ ಅಷ್ಟೇ ರುಚಿಯಾಗಿರೋ ಅಂಥ ಈ ಬನ್ ದೋಸೆ ಮಾಡೋದಕ್ಕೆ ಮೊದಲಿಗೆ 1 ಕಪ್ಪಷ್ಟು ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ ಇದ್ದರೆ ಅದೇ ತಗೋಬೋದು. ಇದಕ್ಕೇನೆ 1/4 ಕಪ್ಪಷ್ಟು ಅವಲಕ್ಕಿ ಹಾಗೆ 1 ಕಪ್ಪಷ್ಟು ಮೊಸರನ್ನ ಸಹ ಸೇರಿಸ್ಕೊಂಡು ಇದಕ್ಕೇನೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸಹ ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅವಲಕ್ಕಿ ಮತ್ತು ರವೆ ನೆನೆಯೋವರೆಗೂ ಸ್ವಲ್ಪ ಹೊತ್ತು ನೆನೆಯೋದಕ್ಕಿಡಬೇಕು. ಅಷ್ಟರಲ್ಲಿ ಬೇಕಾಗಿರೋ ತರಕಾರಿನ ಸಹ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಚಾಪರ್ಗೆ 1 ಕಟ್ ಮಾಡಿರೋ ಅಂಥ ಕ್ಯಾರೆಟು, 1 ಈರುಳ್ಳಿ, ಚಿಕ್ಕದೊಂದು ಹಸಿಮೆಣಸಿನ್ಕಾಯಿ ಹಾಗೇ ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಫ್ರೋಝನ್ ಬಟಾಣಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ವೀಟ್ ಕಾರ್ನ್ ಸಹ ಸೇರಿಸ್ಕೋಬೋದು. ಈ ರೀತಿ ಚಾಪರ್ಗೆ ಹಾಕಿ ಚಾಪ್ ಮಾಡೋದ್ರಿಂದ ಸಣ್ಣದಾಗಿ ಚಾಪ್ ಆಗುತ್ತೆ ಅಂತ, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಈಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋಂಥ ಕರಿಬೇವನ್ನ ಸಹ ಹಾಕ್ಕೊಂಡು ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ತರಕಾರಿನ ಸಹ ಸೇರಿಸಿ ಚೆನ್ನಾಗಿ ತರಕಾರಿನ ಸಾಫ್ಟಾಗಿ ಬೇಯಿಸ್ಕೋಬೇಕು. ನಂತರ ಈ ತರಕಾರಿನೆಲ್ಲ ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಟು ನಾವು ನೆನೆಸಿಟ್ಟಿದ್ವಲ್ಲ ರವೆ ಮತ್ತು ಅವಲಕ್ಕಿನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಬೇಕಿದ್ರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಿ ಹಾಕ್ಕೊಂಡು ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೋಬೇಕು. ಈಗ ಇದಕ್ಕೇನೆ 1/4 ಸ್ಪೂನ್ಗಿಂತ ಒಂದು ಸ್ವಲ್ಪ ಕಡಿಮೆ ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ. ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಅಡುಗೆ ಸೋಡಾ ಹಾಕಲೇಬೇಕಾಗತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹದ ಈ ರೀತಿ ಇರಬೇಕು. ಈಗ ಒಗ್ಗರಣೆ ಸೌಟು ಅಥವಾ ಚಿಕ್ಕದೊಂದು ಬಾಣಲಿನ ತಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆನ ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಬ್ಯಾಟರ್ನ ಹಾಕಿ ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇದು ನಾವು ದಪ್ಪದಾಗ ಹಾಕೋದ್ರಿಂದ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ. ಈಗ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಇನ್ನೊಂದು ಕಡೆ ತಿರುಗಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ತುಂಬ ಸಾಫ್ಟಾಗಿ ಬರುತ್ತೆ. ಮಕ್ಕಳಾದರೆ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ಕೊತಾನೆ ತಿನ್ಕೊಂಡ್ಬಿಡ್ತಾರೆ. ಎಕ್ಸ್ಟ್ರಾ ಸೈಡ್ ಡಿಶ್ ಸಹ ಅವಶ್ಯಕತೆ ಇಲ್ಲ. ಖಂಡಿತ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.